ಉದ್ಘಾಟನಾ ಸಮಾರಂಭದ ವೇದಿಕೆಗಳಿಗೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸ್ವಾಮಿಗಳ ಪಾತ್ರಮಂಡಳಿ ಅದೇ ರೀತಿಯಲ್ಲಿ ಸಿದ್ಧಲಿಂಗ ಸ್ವಾಮಿಗಳ ಪಾತ್ರಮಂಡಳಿಗೆ ನಮಸ್ಕರಿಸಿ ಹಿರಿಯರಾದಂಥ ನಮ್ಮ ತಂದೆಯವರಿಗೆ ಆತ್ಮೀಯರಾದಂಥ ಸುಮ್ಮಗೌಡ ಪಾಟೀಲ್ ಸಾಹೇಬ್ರೆ ಮತ್ತು ವೇದಿಕೆ ಮುಂಗಡೆ ಕೂತಿರುವಂಥ ಎಲ್ಲ ನಮ್ಮ ಗುರುಹಿರಿಯರೇ ತಾಯಂತರೇ ಸಹೋದರರೇ ಸಹೋದರಿಯರೇ, ಮೊದಲನೇದಾಗಿ ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ನಮ್ಮ ಭಾರತದೊಳಗೆ ಒಂದು ಈಗ ಎಲ್ಲರೂ ಗೊತ್ತಾಗ್ತದೆ ನಮ್ಮದೇ ಪ್ರಾಡಕ್ಟ್ ಚಲೋ ಅಂತೇಳಿ. ಯಾಕಂದ್ರೆ ಅದೇನು ವೆಸ್ಟರ್ನ್ ಕ್ಯಾಪಿಟಲಿಸಮ್ ಅಂತೇನೋ ಒಂದು ಜಗತ್ತೊಳಗೆ ನಡೆದಿತ್ತು. ಯಾಕಂದ್ರೆ ಅವ್ರು ದೊಡ್ಡ ಮುನ್ನಾರ ಇತ್ತು. ಯಾಕಂದ್ರೆ US ದೇ ಪ್ರಾಡಕ್ಟ್, ಚೈನಾದೇ ಪ್ರಾಡಕ್ಟ್ ಭಾರಿ ಅಂತ ಅನ್ನೋದೊಂದು ಎಲ್ಲರೂ ತಲೆ ಹಾಕಿದ್ರು. ಆದ್ರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವ್ರು ಬಂದಾಗ ನನಗೆ ಅನ್ಸ್ಮಟ್ಟಿಗೆ 10 ವರ್ಷದೊಳಗೆ ಏನು ಮೇಕ್ ಇನ್ ಇಂಡಿಯಾ ಇರಬೇಕು, ಇಲ್ಲಾಂದ್ರೆ ಸ್ವದೇಶಿ ನಮ್ಮ ಪ್ರಾಡಕ್ಟ್ಗಳು ಯೂಸ್ ಮಾಡ್ಬೇಕಂತ ಏನು ತಲೆ ಹಾಕೋಕೆ ಈ ಪ್ರತಿಯೊಬ್ಬರೊಳಗೂ ಒಂದು ಭಾವನೆ ಬಂದ್ಬಿಟ್ಟೈತಿ. ನಮ್ಮ ದೇಶದ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು. ನಾವು ಏನೇ ಇತ್ತಂದ್ರು ಮಾತ್ರ ನಾವು ಟ್ರೈ ಮಾಡತ್ತೇವೆ, ಆದಷ್ಟು ಜಾಸ್ತಿ ಆಗ್ತದತ್ತೆ. ಯಾಕಂದ್ರೆ ಎಲ್ಲಾನು ಪ್ರಾಡಕ್ಟ್ಗಳು ಇಲ್ಲಿಗೆ ಅದಕ್ಕೆ ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ಇಂಥ ಒಂದು ಸ್ಟೆಪ್ ತಗೊಂಡು ನೀವು ಎಲ್ಲರೂ ಮಾಡತ್ತೇವೆ. ಅದ್ರೂ ವಿಶೇಷವಾಗಿ ಕನ್ನೇರ ಮಠ. ಯಾಕಂದ್ರೆ ನನಗನ್ಸಮಟ್ಟಿ ಈ ಭಾಗಗಳು ದೊಡ್ಡ ಪ್ರೇರಣೆ ಅದು ಕನ್ನೇರಿ ಮಠದ ಏನು ಪ್ರಾಡಕ್ಟ್ಗಳು. ಯಾಕಂದ್ರೆ ನಮ್ಮ ಗೋಷಾಳೊಳಗೂ ಕನ್ನೇರಿನ ಮಠದ ಸ್ವಾಮಿಗಳು ಯಾವ ರೀತಿಯಿಂದ ಅದು ಮಾಡ್ಯಾರ ಅದೇ ರೀತಿಯಲ್ಲಿ ನಾವು ಟ್ರೈ ಮಾಡತ್ತೇವೆ. ಯಾಕಂದ್ರ ಸಗಣಿಯಿಂದನೇ ಈ ಮಾಸ್ಕಿಟೋ ಕಾಯಿಲೆ ಏನಿರ್ತಲ್ಲ ಅದ್ರ ಬಗ್ಗೆ ಸಗಣಿಯಿಂದ ಇದನ್ನ ಮಾಡ್ತಾರೆ. ಬೆನ್ನು ನೋವಾಗುವಂತ ಒಂದು ಏನು ಪ್ರಾಡಕ್ಟ್, ಮೆಡಿಕಲ್ ಪ್ರಾಡಕ್ಟ್ಗಳು ನಮ್ಮ ಗೌ ಇದ್ರದ್ದು ಏನು ಯೂಸ್ ಮಾಡ್ಕೊಂಡು ಅವು ಮಾಡುವಂತ ಒಂದು ಗೌಮೂತ್ರ ಯಾವ ರೀತಿಯಿಂದ ಯೂಸ್ ಮಾಡ್ಬೇಕು ಅದನ್ನು ಕಲಿಸ್ಕೊಡ್ತಾರೆ. ಈಗಾಗಲೇ ನಾವು ಸುಮಾರು ಒಂದು 100-150 ಪ್ರಾಡಕ್ಟ್ ಅದು ರೆಡಿ ಮಾಡತ್ತಾರೆ. 100% ಇನ್ನೂ ರೆಡಿ ಆಗಿಲ್ಲವು. ಅದಕ್ಕೆ ವಿಶೇಷವಾಗಿ ನಿಮಗೂ ಧನ್ಯವಾದ ಹೇಳ್ತೀನಿ. ಇನ್ನೊಂದು ಕಳ್ಕಳಿ ವಿನಂತಿ ಏನಪ್ಪ ಅಂದ್ರೆ ನಮ್ಮನ್ನು ಪ್ರಾಡಕ್ಟ್ ಏನು ರೆಡಿ ಆಗ್ತವೆ ಅವನು ಇಲ್ಲಿ ಕೇಳ್ಕೊತೀನಿ. ಯಾಕೆ ಎರಡೂ ಆಗ್ಬೇಕಿಲ್ಲ, ಈಗ ನಮ್ಮನ್ನು ಮಾರ್ಕೆಟಿಂಗ್ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಆದ್ರೆ ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ಏನ್ ನಾವು ಮೇಕ್ ಇನ್ ಇಂಡಿಯಾ ಏನು ನಾವು ತೊಗೊಂಡ್ಬರತ್ತೆ. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಹೆಂಗದವಪ್ಪ ಅಂತಂದ್ರೆ ಈಕೋ ಫ್ರೆಂಡ್ಲಿ ನಾವು. ಆಮೇಲೆ ನಮ್ಮ ಪ್ರಾಡಕ್ಟ್ ನಾವೇ ಯೂಸ್ ಮಾಡಿದ್ವು ಅಂದ್ರೆ ಇಲ್ಲಿ ಇಂಡಸ್ಟ್ರಿಗಳಿಗೆ ಹೆಲ್ಪ್ ಆಗ್ತೈತಿ, ಇಲ್ಲಿ ಜನರಿಗೆ ಹೆಲ್ಪ್ ಆಗ್ತೈತಿ. ನಾವು ಸುಮ್ಮನೆ ಎಲ್ಲೋ ಚಾನಲ್ ಪ್ರಾಡಕ್ಟ್ ತೊಗೊಂಡ್ಬರೋದು ಆಮೇಲೆ ಎಲ್ಲೆಲ್ಲೂ ತೊಗೊಂಡ್ಬಂದು ಮಾರೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ತಿತ್ತು. ಅದಕ್ಕೆ ನಾವು ಇಲ್ಲಿದವ್ರಿಗೆ ಹೆಲ್ಪ್ ಮಾಡಿದ್ರೆ ಇಲ್ಲಿದೆ ನಮ್ಮ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ. ಅದ್ರೊಳಗೆ ವಿಶೇಷವಾಗಿ ಇನ್ನೊಂದು ಏನಪ್ಪಾ ಅಂದ್ರೆ ಯಾವುದೇ ಹೊಸ ಬಿಸ್ನೆಸ್ ಮಾಡಿದ್ರೆ ನಮಗೆ ಬಹಳ ಖುಷಿ. ಯಾಕಂದ್ರೆ ನೌಕರಿ ಸಿಕ್ಕರೆ ಅವ್ರು ಒಬ್ಬರು ದುಡಿತಿರ್ತಾರೆ. ಆದ್ರೆ ನೀವು ಹೊಸ ಬಿಸ್ನೆಸ್ ಮಾಡಿದ್ರಿ ಅಂದ್ರೆ ನೀವೇನು ಓನರ್ಗಳು ಇರ್ತದೆ ನಿಮ್ದು ಮನೆ ನಡೀತೈತಿ, ಪ್ಲಸ್ ಒಂದು 5-6 ಮಂದಿ ನೀವು ಏನ ಇದ್ರೊಳಗೆ ಕೆಲಸ ಮಾಡ್ತಾರೆ ಅವ್ರಿಗೂ ಮನೆ ನಡೀತೈತಿ. ಅದಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗ್ತೈತಿ. ಅದಕ್ಕೆ ಎಲ್ಲರಲ್ಲೇ ಯುವಕರಲ್ಲ ಒಂದೇ ಕಳಕಳಿ ವಿನಂತಿ ಮಾಡ್ಕೊತು. ಆದಷ್ಟು ಬಿಸ್ನೆಸ್ಗಳು ಏನು ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿ ಒಂದು ಹೊಸ ಇದನ್ನ ಚಾಲೂ ಸ್ಟಾರ್ಟ್ಅಪ್ಗಳು ಮಾಡೋ ನೀವೆಲ್ಲರೂ ಸಣ್ಣದೇ ಬಿಸ್ನೆಸ್ ಮಾಡಿದ್ರು ಒಟ್ಟು ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಮಿಂದ ಒಂದು 4-5 ಮಂದಿ ಮನೆಯವ್ರು ನಡೀತೈತೆ. ಅದಕ್ಕೆ ಇವೆಲ್ಲರೂ ಮುಂದಿನ ದಿವಸಗಳು ಅದನ್ನು ಸ್ಟಾರ್ಟ್ ಮಾಡುವಂತ ಮಾಡಿರುತ್ತೆ ಸಂದರ್ಭ ಕೇಳ್ಕೊಂಡು ಮತ್ತೊಮ್ಮೆ ಎಲ್ಲ ನಮ್ಮ ಬಸವರಾಜ್ ಹೇಳ್ದಂಗೆ ಏನು ಯಾರ್ಯಾರು ಎಲ್ಲ ಕೂಡಿ ಮಾಡಿದ್ರೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಬೇಕಾಗಿತ್ತು ಅಂದ್ರೆ ಏನೇ ಇತ್ತಂದ್ರೆ ಗೌರ್ಮೆಂಟ್ ಕಡೆಯಿಂದ ಏನು ಹೆಲ್ಪ್ ಇತ್ತು ಹೇಳೋದು ಬರೀ ಅವೆಲ್ಲ ಕೊಡಿಸ್ಕೊಡುವಂತ ಒಂದು ವ್ಯವಸ್ಥೆ ಮಾಡೋದು ಸಂದರ್ಭ ಹೇಳಿ ನೀವು ಆದಷ್ಟು. ಯಾಕಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಒಳಗೆ ಸಾಕಷ್ಟು ಸ್ಕೀಮ್ಗಳು ಅದಾವು, ಲೋನ್ ಕಡಿಮೆ ರೇಟ್ ಸಿಗ್ತಾವು. 3 ವರ್ಷ ತನಕ ನೀವು IT ತುಂಬಬಾರ್ದು ಐತಿ ಈ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ಗಳು. ಅವೆಲ್ಲನೂ ನೀವು ಉಪಯೋಗ ತಗೋರಿ, ಎಲ್ಲ ನಿಮ್ಗೆ ಯೂಸ್ ಆಗ್ತಾವು. ಅದಕ್ಕೆ ಮತ್ತೊಮ್ಮೆ ನಿಮ್ಗೆ ಎಲ್ಲರೂ ಅಭಿನಂದನೆ. ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು. ಶ್ರೀ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಯುವಕರನ್ನ ಬೆಂಬಲಿಸಿ ಏನ್ ಮಾಡಿದಂತ ಯುವಕರನ್ನ ಬೆಂಬಲಿಸಿ ಸಾಕಷ್ಟು ಸ್ವದೇಶಿ ವಸ್ತುಗಳನ್ನ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ರೆಡಿ ಆಗ್ಲಿಕ್ಕೆ ಅವು ಪ್ರಾಡಕ್ಟ್ಗಳನ್ನ ಇಲ್ಲಿ ಮಾರಾಟ ಮಾಡ್ರಿ ಅಂತ ಹೇಳಿ ಬಹಳ